ನಾನೊಂದು ವಿಡಿಯೋ ಹಾಕ್ತೀನಿ, ಕಾಂಗ್ರೆಸ್ನ ಕಾರ್ಯಕರ್ತರು ನಿಮ್ ನಾಯಕರುಗಳಿಗೆ ಕಳಿಸಿ ಉತ್ತರ ಕೊಡೋಕೆ ಹೇಳಿ. कोटा कानून को रोककर किसको बताना चाहते थे आप? किसको बचाना चाहते थे? कोटा तो आतंकवादियों के खिलाफ था. 2002ರಲ್ಲಿ ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಉಗ್ರರನ್ನು ಬಗ್ಗಿ ಬಡಿಯೋಕೋಸ್ಕರನೇ ಅಂತ ಒಂದು ಕಾನೂನು ತಂದಿದ್ರು. ಅದೇ ಪೋಟಾ, ಪ್ರಿವೆನ್ಷನ್ ಆಫ್ ಟೆರರಿಸಂ ಅಟ್ಯಾಕ್. ಈ ಕಾನೂನಿನ ಅಡಿಯಲ್ಲಿ ಉಗ್ರರಿಗೆ ಸುಲಭವಾಗಿ ಬೇಲ್ ಸಿಗ್ತಿರ್ಲಿಲ್ಲ ಅಂಡ್ ಸ್ಪೆಷಲ್ ಕೋರ್ಟ್ಸ್ ಮೂಲಕ ವೇಗವಾದ ಮತ್ತು ಕಠಿಣ ಶಿಕ್ಷೆ ಕೊಡಬಹುದಿತ್ತು ಮತ್ತು ಉಗ್ರರ ಮೇಲೆ ಸುದೀರ್ಘ ಮತ್ತು ಸಮಗ್ರ ತನಿಖೆ ನಡೆಯುತ್ತಿತ್ತು. ನಂತರ 2004ರಲ್ಲಿ UPA ಸರ್ಕಾರ ಅಧಿಕಾರದಲ್ಲಿ ಬರುತ್ತೆ. ಮೊದಲ ಸಚಿವ ಸಂಪುಟದಲ್ಲೇ ಈ ಕಾನೂನನ್ನ ಕಿತ್ತೊಗೆಯಲಾಗುತ್ತೆ. ನಂತರ ಮತ್ತೆ ಉಗ್ರರು ಅವರ ದಾಳಿಗಳು ಕಂಟಿನ್ಯೂ ಆಗ್ತವೆ. 2005ರಲ್ಲಿ ಅಯೋಧ್ಯೆಯ ರಾಮ್ಲಲಾ ಅವರ ಟೆಂಟ್ ಮೇಲೆ ದಾಳಿ ಆಗುತ್ತೆ. 2006ರಲ್ಲಿ ಮುಂಬೈ ಟ್ರೈನ್ ಬ್ಲಾಸ್ಟ್, 200ಕ್ಕೂ ಅಧಿಕ ಜನರ ಸಾವಾಗುತ್ತೆ. ವಾರಣಾಸಿಯ ಸಂಕಟ್ ಮೋಚನ್ ದೇವಾಲಯದಲ್ಲಿ ಬ್ಲಾಸ್ಟ್, 2008ರಲ್ಲಿ ಶ್ರೀನಗರದಲ್ಲಿ ದಾಳಿ, ಜೈಪುರ್ ಸೀರಿಯಲ್ ಬ್ಲಾಸ್ಟ್, ಅಹಮದಾಬಾದ್ ಬ್ಲಾಸ್ಟ್, ದಿಲ್ಲಿ ಸೀರಿಯಲ್ ಬ್ಲಾಸ್ಟ್, 26/11 ಮುಂಬೈ ಸೀರಿಯಲ್ ಬ್ಲಾಸ್ಟ್, 240ಕ್ಕೂ ಅಧಿಕ ಜನರ ಪ್ರಾಣ ಹೋಗುತ್ತೆ. 2005ರಿಂದ 2011ರವರೆಗೆ 27 ಕಡೆ ದಾಳಿ ಆಗ್ತವೆ, 1000ಕ್ಕೂ ಅಧಿಕ ಜನರ ಪ್ರಾಣ ಹೋಗುತ್ತೆ. ನಿಮ್ಗೆ ಈಗ ಪ್ರಶ್ನೆ ಬಂದಿರಬಹುದು, ಹಾಗಾದ್ರೆ ಆಗಿನ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿತ್ತು ಅಂತ. ಆ ಉಗ್ರರ ಫೋಟೋಗಳನ್ನ ಪಾಕಿಸ್ತಾನಕ್ಕೆ ಕಳಿಸ್ತಾ ಕೂತ್ಕೊಂಡಿತ್ತು. ಪೋಟಾ ಕಾನೂನನ್ನ ಯಾಕೆ ತೆಗೆದುಹಾಕಿದ್ರು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು.